ವಕ್ಫ್ ವಿರುದ್ಧದ ಜನಜಾಗೃತಿ ಅಭಿಯಾನದ ಹೋರಾಟ ಇವತ್ತು ಬಿಜೆಪಿ 2ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಕಲಬುರಗಿಯಲ್ಲಿ ಯತ್ನಾಳ್ ಟೀಮ್ ನಿಂದ ಈ ಒಂದು ಹೋರಾಟ ನಡೀತಾ ಇರುವಂತದ್ದು. ಕಲಬುರಗಿಯ ಎಸ್ವಿಪಿ ವೃತ್ತದಿಂದ ಈ ಒಂದು ಪ್ರತಿಭಟನೆಯ ಮೆರವಣಿಗೆ ಆರಂಭವಾಗಿರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು. ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅಲ್ಲಿಂದ ನೇರವಾಗಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿ ಹತ್ತ ತೆರಳುತ್ತಾ ಇರುವಂತದ್ದು. ವಿಜಯಪುರ ಶಾಸಕರಾದಂತ ಬಸವನಗೌಡ ಪಾಟೀಲ್ ಯತ್ನಾಳರು ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ ಅವರು, ಜೊತೆಗೆ GM ಸಿದ್ದೇಶ್ವರ್ ಅವರು, ಅರವಿಂದ್ ಲಿಂಬಾವಳಿ ಅವರು, ಬಿಜೆಪಿಯ ಮಾಜಿ ಶಾಸಕರಾದಂತ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು, ಜೊತೆಗೆ ಸಾಕಷ್ಟು ಸ್ವಾಮೀಜಿಗಳು ಕೂಡ, ವಿವಿಧ ಮಠಾಧೀಶರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಒಂದು ಇಲ್ಲಿ ಅಂದ್ರೆ ಇವರ ಬೇಡಿಕೆ ಇಟ್ಟಿರುವಂತದ್ದು ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಕೂಗುವುದರ ಮುಖಾಂತರ ಏನು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ಮತ್ತೊಂದು ಕಡೆ ಜಮೀರ್ ಹಟಾವೋ ಜಮೀನ್ ಬಚಾವೋ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಏನು ಒಂದು ಹೋರಾಟ ನಡೆಸ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಭಾವಚಿತ್ರಕ್ಕೆ ಇಂಟು ಮಾರ್ಕ್ ಹಾಕಿ ಒಂದು ಏನು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲಿಂದ ನೇರವಾಗಿ ಈ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ತೆರಳುತ್ತೆ. ಆದ್ರೆ ಒಂದು ವಿಚಾರ ಅಂದ್ರೆ ಕಲಬುರಗಿ ಜಿಲ್ಲೆಯ ಬಹುತೇಕ ಎಲ್ಲ ಬಿಜೆಪಿ ನಾಯಕರು, ಶಾಸಕರು ಈ ಒಂದು ಪ್ರತಿಭಟನಾ ಮೆರವಣಿಗೆಗೆ ಗೈರಾಗಿರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು. ಕೇವಲ ಬಿಜೆಪಿಯ ಮಾಜಿ ಶಾಸಕರಾದಂತ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರರು ಮಾತ್ರ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ನಾನು ನೇರವಾಗಿ ಬಸವನಗೌಡ ಪಾಟೀಲ್ ಯತ್ನಾಳರ ಮಾತಾಡ್ತೀನಿ. ಸರ್, ಎರಡನೇ ದಿನದ ಹೋರಾಟ ಏನ್ ಹೇಳ್ತೀರಿ? ಓಕೆ ಸರ್, ಈಗ ಎರಡನೇ ದಿನ ಹೋರಾಟ ಇವತ್ತು ಕಲಬುರಗಿಯಲ್ಲಿ ಮಾಡ್ತಾ ಇದ್ರೆ ಹೇಗಿದೆ? ನೋಡ್ತಾ ಇದ್ರಲ್ಲ, ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿದೆ. ಯಾವುದೇ ಒಬ್ಬ ಕುಟುಂಬದ ಮೇಲೆ, ಒಬ್ಬ ವ್ಯಕ್ತಿ ಮೇಲೆ ಹೋರಾಟ ನಿಂತಿಲ್ಲ. ಇದು ಜನಪರ ಹೋರಾಟ, ವಕಫ್ ಹೋರಾಟ. ವ್ಯಕ್ತಿ ಅಥವಾ ಯಾವುದೋ ಅಧಿಕಾರಕ್ಕಾಗಿ ಹೋರಾಟ ಅಲ್ಲ, ಜನರ ಸಲುವಾಗಿ ಹೋರಾಟ. ಯಾರ್ದೋ ಒಬ್ಬ ಮಗನ್ನ ಮುಖ್ಯಮಂತ್ರಿ ಮಾಡೋಕೆ ಹೋರಾಟ ಅಲ್ಲ, ಯಾವುದೋ ಒಬ್ಬ ಮಗನ ರಾಜ್ಯಾಧ್ಯಕ್ಷ ಉಳಿಸೋದ್ರ ಸಲುವಾಗಿ ಹೋರಾಟ ಅಲ್ಲ. ತಾವು ಬಿಜೆಪಿಯಿಂದ ಕರೆದಿರುವಂತ ಹೋರಾಟ, ಆದ್ರೆ ಬಹುತೇಕ ಬಿಜೆಪಿ ನಾಯಕರೇ ನಿಮಗೆ ಬೆಂಬಲ ಕೊಡ್ತಾ ಇಲ್ವಲ್ಲ, ಯಾಕೆ ಅಂತ? ಇಡೀ ಸಮಸ್ತ ಬಿಜೆಪಿ ಕಾರ್ಯಕರ್ತರು, ಹಿಂದೂಗಳು ನಮ್ಮ ಜೊತೆಗಿದ್ದಾರೆ. ಕಲಬುರಗಿಯಲ್ಲೂ ಕೂಡ ಜಿಲ್ಲಾ ಬಿಜೆಪಿ ವತಿಯಿಂದ ಯಾರು ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರದು ಅನ್ನುವಂತ ಮೆಸೇಜ್ ಆಲ್ರೆಡಿ ಸರ್ಕ್ಯುಲೇಟ್ ಮಾಡಿಬಿಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಬಂದಿದೆ ಅನ್ನುವಂತ ಆದೇಶ. ಇದು ಜರ್ಮನ್ ಹಿಟ್ಲರ್ ಆಡಳಿತ ಇಲ್ಲ, ಇದು ಜನಪರ ಹೋರಾಟ. ಸ್ವಯಂ ಪ್ರೇರಣೆಯಿಂದ ಬರ್ತಾರೆ. ಸರಿಗ ತಮ್ಮ ಈ ಒಂದು ಹೋರಾಟದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರೇ ಆಕ್ರೋಶ ವ್ಯಕ್ತಪಡಿಸಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತ ಒಂದಷ್ಟು ವಿಚಾರ. ಶಿಸ್ತು ಕ್ರಮಕ್ಕೆ ಇದು ಮಾಡ್ತೀವಿ ಕೋರ್ ಕಮಿಟಿಯಲ್ಲಿ. ವಿ ಡೋಂಟ್ ಕೇರ್. ಕೇಂದ್ರ ನಾಯಕರಿಗೆ ಕೂಡ ಶಿಫಾರಸು ಮಾಡ್ತೀವಿ ಅಂತ. ವಿ ಡೋಂಟ್ ಕೇರ್. ರಮೇಶ್ ಜಾರಕಿಹೊಳಿ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎರಡನೇ ದಿನದ ಹೋರಾಟ ಕಲಬುರಗಿಯಲ್ಲಿ ಏನ್ ಹೇಳ್ತೀರಾ ಸರ್? ಚೆನ್ನಾಗಿ ಜನ ಕಾರ್ಯಕರ್ತರ ಭಾವನೆ ಒಳ್ಳೆ ವ್ಯಕ್ತಪಡಿಸಿದ್ದಾರೆ. ಈ ಹೋರಾಟ ಪೂರ್ಣ ಯಶಸ್ವಿಯಾಗ್ತದೆ. ನಮ್ಮ ಹೋರಾಟಕ್ಕೆ ಬಿಜೆಪಿ ನಾಯಕರೇ ಬೆಂಬಲ ಕೊಡ್ತಾ ಇಲ್ಲ, ಮತ್ತೊಂದ್ ಕಡೆ ನಿಮ್ಮ ಟೀಮ್ ವಿರುದ್ಧ ಏನು ಶಿಸ್ತು ಕ್ರಮ ಕೈಗೊಳ್ತೀವಿ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ಆದ್ರೆ ಈಗ ಚರ್ಚೆ ಬೇಡ, ಮೊದಲು ಜನರ ಸಮಸ್ಯೆ ಪರಿಹಾರ ಮಾಡೋಣ, ಆಮೇಲೆ ಮಾತಾಡೋಣ. ಇದು ಏನು ರಮೇಶ್ ಜಾರಕಿಹೊಳಿ ಅವರು ಜೊತೆಗೆ ಯತ್ನಾಳ್ ಅವರು ಹೇಳ್ತಾ ಇರುವಂತ ಮಾತು. ಯಾವುದೇ ರೀತಿಯಾದಂತಹ ಶಿಸ್ತು ಕ್ರಮ ತೆಗೆದುಕೊಂಡ್ರು ವಿ ಡೋಂಟ್ ಕೇರ್ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮತ್ತೆ ಯಡಿಯೂರಪ್ಪ ಅವರಿಗೆ ಈ ಒಂದು ಸಂದೇಶವನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು ಯತ್ನಾಳ್ ಅವರ ಟೀಮ್. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. Mama ni Silva.
ವಕ್ಫ್ ವಿರುದ್ಧದ ಜನಜಾಗೃತಿ ಅಭಿಯಾನದ ಹೋರಾಟ ಇವತ್ತು ಬಿಜೆಪಿ 2ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಕಲಬುರಗಿಯಲ್ಲಿ ಯತ್ನಾಳ್ ಟೀಮ್ ನಿಂದ ಈ ಒಂದು ಹೋರಾಟ ನಡೀತಾ ಇರುವಂತದ್ದು. ಕಲಬುರಗಿಯ SVP ವೃತ್ತದಿಂದ ಈ ಒಂದು ಪ್ರತಿಭಟನೆಯ ಮೆರವಣಿಗೆ ಆರಂಭವಾಗಿರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು. ಕಲಬುರಗಿಯ SVP ವೃತ್ತದಲ್ಲಿ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅಲ್ಲಿಂದ ನೇರವಾಗಿ ಈ ಒಂದು ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಯತ್ತ ತೆರಳುತ್ತಾ ಇರುವಂತದ್ದು. ವಿಜಯಪುರ ಶಾಸಕರಾದಂತ ಬಸವನಗೌಡ ಪಾಟೀಲ್ ಯತ್ನಾಳರು ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ ಅವರು, ಜೊತೆಗೆ GM ಸಿದ್ದೇಶ್ವರ್ ಅವರು, ಅರವಿಂದ್ ಲಿಂಬಾವಳಿ ಅವರು, ಬಿಜೆಪಿಯ ಮಾಜಿ ಶಾಸಕರಾದಂತ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು, ಜೊತೆಗೆ ಸಾಕಷ್ಟು ಸ್ವಾಮೀಜಿಗಳು ಕೂಡ, ವಿವಿಧ ಮಠಾಧೀಶರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಒಂದು ಇಲ್ಲಿ ಅಂದ್ರೆ ಇವರ ಬೇಡಿಕೆ ಇಟ್ಟಿರುವಂತದ್ದು ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಕೂಗುವುದರ ಮುಖಾಂತರ ಏನು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ಮತ್ತೊಂದು ಕಡೆ ಜಮೀರ್ ಹಟಾವೋ ಜಮೀನ್ ಬಚಾವೋ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಏನು ಒಂದು ಹೋರಾಟ ನಡೆಸ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಭಾವಚಿತ್ರಕ್ಕೆ ಇಂಟು ಮಾರ್ಕ್ ಹಾಕಿ ಒಂದು ಏನು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇಲ್ಲಿಂದ ನೇರವಾಗಿ ಈ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ತೆರಳುತ್ತೆ. ಆದ್ರೆ ಒಂದು ವಿಚಾರ ಅಂದ್ರೆ ಕಲಬುರಗಿ ಜಿಲ್ಲೆಯ ಬಹುತೇಕ ಎಲ್ಲ ಬಿಜೆಪಿ ನಾಯಕರು, ಶಾಸಕರು ಈ ಒಂದು ಪ್ರತಿಭಟನಾ ಮೆರವಣಿಗೆಗೆ ಗೈರಾಗಿರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು. ಕೇವಲ ಬಿಜೆಪಿಯ ಮಾಜಿ ಶಾಸಕರಾದಂತ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರರು ಮಾತ್ರ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ನಾನು ನೇರವಾಗಿ ಬಸವನಗೌಡ ಪಾಟೀಲ್ ಯತ್ನಾಳರ ಮಾತಾಡ್ತೀನಿ. ಸರ್, ಎರಡನೇ ದಿನದ ಹೋರಾಟ ಏನ್ ಹೇಳ್ತೀರಿ? ಓಕೆ ಸರ್, ಈಗ ಎರಡನೇ ದಿನ ಹೋರಾಟ ಇವತ್ತು ಕಲಬುರಗಿಯಲ್ಲಿ ಮಾಡ್ತಾ ಇದ್ರೆ ಹೇಗಿದೆ? ನೋಡ್ತಾ ಇದ್ರಲ್ಲ, ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿದೆ. ಯಾವುದೇ ಒಬ್ಬ ಕುಟುಂಬದ ಮೇಲೆ, ಒಬ್ಬ ವ್ಯಕ್ತಿ ಮೇಲೆ ಹೋರಾಟ ನಿಂತಿಲ್ಲ. ಇದು ಜನಪರ ಹೋರಾಟ, ವಕಫ್ ಹೋರಾಟ. ವ್ಯಕ್ತಿ ಅಥವಾ ಯಾವುದೋ ಅಧಿಕಾರಕ್ಕಾಗಿ ಹೋರಾಟ ಅಲ್ಲ, ಜನರ ಸಲುವಾಗಿ ಹೋರಾಟ. ಯಾರ್ದೋ ಒಬ್ಬ ಮಗನ್ನ ಮುಖ್ಯಮಂತ್ರಿ ಮಾಡೋಕೆ ಹೋರಾಟ ಅಲ್ಲ, ಯಾವುದೋ ಒಬ್ಬ ಮಗನ ರಾಜ್ಯಾಧ್ಯಕ್ಷ ಉಳಿಸೋದ್ರ ಸಲುವಾಗಿ ಹೋರಾಟ ಅಲ್ಲ. ತಾವು ಬಿಜೆಪಿಯಿಂದ ಕರೆದಿರುವಂತ ಹೋರಾಟ, ಆದ್ರೆ ಬಹುತೇಕ ಬಿಜೆಪಿ ನಾಯಕರೇ ನಿಮಗೆ ಬೆಂಬಲ ಕೊಡ್ತಾ ಇಲ್ವಲ್ಲ, ಯಾಕೆ ಅಂತ? ಇಡೀ ಸಮಸ್ತ ಬಿಜೆಪಿ ಕಾರ್ಯಕರ್ತರು ಹಿಂದೂಗಳು ನಮ್ಮ ಜೊತೆಗಿದ್ದಾರೆ. ಕಲಬುರಗಿಯಲ್ಲೂ ಕೂಡ ಜಿಲ್ಲಾ ಬಿಜೆಪಿ ವತಿಯಿಂದ ಯಾರು ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರದು ಅನ್ನುವಂತ ಮೆಸೇಜ್ ಆಲ್ರೆಡಿ ಸರ್ಕ್ಯುಲೇಟ್ ಮಾಡಿಬಿಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಿಂದ ಬಂದಿದೆ ಅನ್ನುವಂತ ಆದೇಶ. ಇದು ಜರ್ಮನ್ ಹಿಟ್ಲರ್ ಆಡಳಿತ ಇಲ್ಲ, ಇದು ಜನಪರ ಹೋರಾಟ. ಸ್ವಯಂ ಪ್ರೇರಣೆಯಿಂದ ಬರ್ತಾರೆ. ಸರ್, ಈಗ ತಮ್ಮ ಈ ಒಂದು ಹೋರಾಟದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರೇ ಆಕ್ರೋಶ ವ್ಯಕ್ತಪಡಿಸಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತ ಒಂದಷ್ಟು ವಿಚಾರ. ಶಿಸ್ತು ಕ್ರಮಕ್ಕೆ ಇದು ಮಾಡ್ತೀವಿ ಕೋರ್ ಕಮಿಟಿಯಲ್ಲಿ. ವಿ ಡೋಂಟ್ ಕೇರ್. ಕೇಂದ್ರ ನಾಯಕರಿಗೆ ಕೂಡ ಶಿಫಾರಸು ಮಾಡ್ತೀವಿ ಅಂತ. ವಿ ಡೋಂಟ್ ಕೇರ್. ರಮೇಶ್ ಜಾರಕಿಹೊಳಿ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎರಡನೇ ದಿನದ ಹೋರಾಟ ಕಲಬುರಗಿಯಲ್ಲಿ ಏನ್ ಹೇಳ್ತೀರಾ ಸರ್? ಚೆನ್ನಾಗಿ ಜನ ಕಾರ್ಯಕರ್ತರ ಭಾವನೆ ಒಳ್ಳೆ ವ್ಯಕ್ತಪಡಿಸ್ತಾರೆ. ಈ ಹೋರಾಟ ಪೂರ್ಣ ಯಶಸ್ವಿಯಾಗ್ತದೆ. ನಮ್ಮ ಹೋರಾಟಕ್ಕೆ ಬಿಜೆಪಿ ನಾಯಕರೇ ಬೆಂಬಲ ಕೊಡ್ತಾ ಇಲ್ಲ, ಮತ್ತೊಂದ್ ಕಡೆ ನಿಮ್ಮ ಟೀಮ್ ವಿರುದ್ಧ ಏನು ಶಿಸ್ತು ಕ್ರಮ ಕೈಗೊಳ್ತೀವಿ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ಅದ್ರ ಈಗ ಚರ್ಚೆ ಬೇಡ, ಮೊದಲು ಜನರ ಸಮಸ್ಯೆ ಪರಿಹಾರ ಮಾಡೋಣ, ಆಮೇಲೆ ಮಾತಾಡೋಣ. ಇದು ಏನು ರಮೇಶ್ ಜಾರಕಿಹೊಳಿ ಅವರು ಜೊತೆಗೆ ಯತ್ನಾಳ್ ಅವರು ಹೇಳ್ತಾ ಇರುವಂತ ಮಾತು. ಯಾವುದೇ ರೀತಿಯಾದಂತಹ ಶಿಸ್ತು ಕ್ರಮ ತೆಗೆದುಕೊಂಡ್ರು ವಿ ಡೋಂಟ್ ಕೇರ್ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಮತ್ತೆ ಯಡಿಯೂರಪ್ಪ ಅವರಿಗೆ ಈ ಒಂದು ಸಂದೇಶವನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು ಯತ್ನಾಳ್ ಅವರ ಟೀಮ್. ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.